ಅವಿನಾಶ್ ಅವರೇ, ಗೂಳಿ ಅನ್ನೋರು ಯಾರು ಅಂತ ಕರ್ಕೊಂಬನ್ನಿ. ಅದಕ್ಕೆ ಪಾರ್ಥ ಅವ್ರೆ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದು ಇಷ್ಟೊಂದು ದುಡ್ಡು ತರ ಕೇಳಿದ್ರಿ. ಅದು ಮಿಂಚು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಲೀಸ್ ಸಿಕ್ಕಿದೆ, ಅದಕ್ಕೆ. ಸರ್ ನಮಸ್ತೆ. ಸರ್ ಮೇಡಮ್ ನಮಸ್ತೆ. ಯಾರು ನೀವು? ನಮ್ಮನ್ನು ಕೇಳ್ಕೊಂಡ್ ಬಂದಿದ್ದೀರಂತೆ? ಸರ್, ನನ್ನ ಮಗಳು ಕಾಣೆ ಆಗಿದ್ದಾಳೆ. ಅವಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ ನಿಮ್ಮನ್ನು ಭೇಟಿ ಮಾಡಿದರೆ ನೀವು ಹೇಳ್ತೀರಾ ಅಂತ ಒಬ್ಬರು ಕಳಿಸಿದ್ರು ಸರ್. ಯಾರು ಹೇಳಿದ್ದು? ಸರ್, ಯಾರು ಹೇಳಿದ್ರೆ ಏನಂತೆ ಸರ್? ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಹೇಳ್ತಾರಲ್ವಾ ಸರ್? ಪ್ಲೀಸ್ ಸರ್, ನನಗೆ ನನ್ನ ಮಗಳು ಬೇಕು. ಮೇಡಮ್ ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಕಸುಬ್ನೆಲ್ಲ ತುಂಬ ದಿನ ಆಯ್ತು ಬಿಟ್ಟು. ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅನ್ಸುತ್ತೆ. ಸರ್ ಇಲ್ಲ ಸರ್, ನೀವೇ ಅಂತ ತಿಳ್ಕೊಂಡೇ ಬಂದಿರೋದು ಸರ್. ಸರ್ ಪ್ಲೀಸ್ ಸರ್, ನನ್ನ ಮಗಳನ್ನ ಸೇವ್ ಮಾಡಿ ಸರ್. ಸರ್ ನೀವೇನು ಯೋಚನೆ ಮಾಡಿಬಿಡಿ ಸರ್, ನಿಮ್ಗೇನು ಬೇಕು ನಾವು ಕೊಡ್ತೀವಿ ಸರ್. ಪಾರ್ಥ ಅವ್ರ ಜಸ್ಟ್ ಮಿನಿಟ್ ಮೇಡಮ್, ಒಂದೇ. ನೋಡಿ ಮೇಡಮ್, ಎಲ್ಲೂ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಂತ ಗೊತ್ತಾಗಬಾರ್ದು. ಗೊತ್ತಾದ್ರೆ ನನ್ನ ಪ್ರಾಣಕ್ಕೆ ಅಪಾಯ. ಈ ಲೈನಲ್ಲಿ ತಪ್ಪು ಮಾಡಿದ್ರೆ ಹಣ ಹೋಗೋದಿಲ್ಲ ಮೇಡಮ್, ಹಣ ಬೀಳುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಹೇಳಿದೆ ಅಂತ ಯಾರಿಗೂ ಹೇಳಬಾರ್ದು. ಈ ಥರ ಮಾಡೋರು ಒಟ್ಟಾಗಿ 3 ಗುಂಪಿದೆ ಮೇಡಮ್. ಅದರಲ್ಲಿ ಯಾರೋ ಒಬ್ಬರು ನಿಮ್ಮ ಮಗುನ ಕಿಡ್ನಾಪ್ ಮಾಡಿದ್ದಾರೆ. ಯಾರ್ಯಾರಿಗೆ ಕನ್ಸೆಂಟ್ಮೆಂಟ್ ಕೊಟ್ಟಿದ್ದಾರೆ ಆ ಗ್ರೂಪ್ ಅವ್ರು ಈ ಥರ ಮಾಡೋಕ್ಕೆ ಸಾಧ್ಯ ಮೇಡಮ್. ಅದರಲ್ಲಿ ಒಟ್ಟು 3 ಗುಂಪು ಈ ಕೆಲಸ ಮಾಡೋಕ್ಕೆ ಸಾಧ್ಯ. ಆ ಗುಂಪಲ್ಲಿ ಎಲ್ಲರೂ ಒಂದು ಕಡೆ ನಿಮ್ಮ ಮಗು ಇರುತ್ತೆ ಮೇಡಮ್. ಸರ್ ಪ್ಲೀಸ್ ಸರ್, ಕರೆಕ್ಟಾಗಿ ಇನ್ಫಾರ್ಮೇಶನ್ ಬೇಕು ಸರ್. ಎಲ್ಲಿ ಹೋದ್ರೆ ಅವಳು ಸಿಗ್ತಾಳೆ ಅಂತ ಪ್ಲೀಸ್ ಸರ್. ಮೇಡಮ್ ಅದನ್ನೆಲ್ಲ ಹೇಳೋಕ್ಕಾಗುತ್ತಾ ಮೇಡಮ್? ಸರ್, ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಕರೆಕ್ಟಾಗಿ ಗೊತ್ತಾಗಬೇಕು ಸರ್. ಎಲ್ಲಿ ಹೋದ್ರೆ ಅವಳು ಸಿಗ್ತಾಳೆ. ಪಾರ್ಥ ಅವ್ರೆ, ಮೇಡಮ್ ನಿಮ್ಮ ಮಗು ನೋಡೋದಕ್ಕೆ ಹೇಗಿರುತ್ತೆ? ಅದು ಫೋಟೋ ತೋರಿಸ್ತೀನಿ ಸರ್.